ಈಗ ನಿನ್ನ ದೇಹದಲ್ಲಿ ಕಾಯಿಲೆ ಇದ್ರೂ ಸರಿ, ಈಗ ನಿನ್ನ ಕುಟುಂಬದಲ್ಲಿ ಕಷ್ಟ ಇದ್ರೂ ಸರಿ, ಈಗ ನಿನ್ನ ಜೀವಿತದಲ್ಲಿ ಸೈತಾನ ಒತ್ತಡ ಇದೆ ಎಂಬುದಾಗಿ ನೀನು ತಿಳಿಯ ಬಂದರೆ ನೀನು ಅದನ್ನು ನೋಡಿ ಹೇಳು, ನಾನು ನಿನಗೆ ದಾಸನಲ್ಲ, ನಾನು ಸ್ವತಂತ್ರವಳ್ಳೆ ಆಗಿದ್ದೇನೆ, ನಾನು ಬಿಡುಗಡೆ ಹೊಂದಿದವನಾಗಿದ್ದೇನೆ, ನಾನು ವಿಮೋಚಿಸಲ್ಪಟ್ಟವನಾಗಿದ್ದೇನೆ. ಕಾರಣ ನನ್ನ ಭಕ್ತಿ, ನನ್ನ ಪ್ರಾರ್ಥನೆ ಅಲ್ಲ, ಕ್ರಿಸ್ತ ಯೇಸುವಲ್ಲಿರುವ ನಂಬಿಕೆಯಿಂದ. ಹಲ್ಲೆಲೂಯಾ. ನಮ್ಮ ಭಕ್ತಿಯಿಂದಲೋ ನಂಬಿಕೆಯಿಂದಲೋ ನಂಬಿಕೆಯಿಂದ. ನಮ್ಮ ಭಕ್ತಿ ಅಂತಂದರೆ ನಾವು ಯಾರು ಮತ್ತೆ ವಿಮೋಚಿಸಲ್ಪಡೋಕ್ಕೆ ಸಾಧ್ಯತೆಯೇ ಇಲ್ಲ. ನಮ್ಮ ನಂಬಿಕೆಯಿಂದಲೇ ನಾವು ಕ್ರಿಸ್ತನ ಮೇಲೆ ಇರುವ ನಂಬಿಕೆಯಿಂದ ವಿಮೋಚಿಸಲ್ಪಟ್ಟವರಾಗಿ ಕಾಣಪಡುತ್ತೇವೆ. ಮತ್ತೆ ನಾವು ಓದ್ಕೊಳ್ಳೋಣ ಅದರಲ್ಲಿ, ನಾನು ನಿಮ್ಮನ್ನು ನನ್ನ ಪ್ರಜೆ ಎಂದು ಆರಿಸಿಕೊಂಡು ನಿಮಗೆ ಏನಾಗಿರುವೆನು. ಈಗ ನಾವು ಐಗುಪ್ತ ದೇಶದವರು, ದೇವರ ಪ್ರಜೆಗಳು. ಈಗ ಹೊಸ ಒಡಂಬಡಿಕೆಯಲ್ಲಿ ದೇವರ ಮಕ್ಕಳಾಗಿದ್ದೇವೆ. ಹಲ್ಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ಯಾರ್ಯಾರು ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟು ಆತನ ಅಂಗೀಕಾರ ಮಾಡಿಕೊಳ್ತಾವರೆಲ್ಲರಿಗೂ ಗುಲಾಮರಾಗುವಂತೆಯೋ ಮಕ್ಕಳಾಗುವಂತೆ. ಗುಲಾಮರು ದಾಸರಾಗಿರ್ತಾರೆ, ಮಕ್ಕಳು ಅಧಿಕಾರವನ್ನು ಚಲಾಯಿಸುವವರಾಗಿರ್ತಾರೆ. ಹಲ್ಲೆಲೂಯಾ. ಆದ ಕಾರಣ ನಿನ್ನ ದೇಹದಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಜೀವಿತದಲ್ಲಿ, ನಿನ್ನ ಬಿಸ್ನೆಸ್ಸಲ್ಲಿ, ನಿನ್ನ ಕೆಲಸದಲ್ಲಿ, ಯಾವುದೇ ಒಂದು ವ್ಯವಹಾರದಲ್ಲಿ ಸೈತಾನನ ಒತ್ತಡ ಇದ್ದರೆ ಅದನ್ನು ನೋಡಿ ಹೇಳು, ನಿನ್ನ ಮೇಲೆ ನನಗೆ ದೇವರ ಅಧಿಕಾರ ಕೊಟ್ಟಿದ್ದಾರೆ, ನೀನು ನನ್ನನ್ನು ಮೇರ್ಕೊಳ್ಳೋದಕ್ಕೆ ಸಾಧ್ಯತೆ ಇಲ್ಲ. ಹಲ್ಲೆಲೂಯಾ. ಯಾರು ಹೇಳಬೇಕು? ನೀವು ಹೇಳ್ತೀರೋ ನಾನು ಹೇಳಲ್ಲ? ರೈಟ್. ನೀನೇ ಹೇಳುವುದಾದರೆ ನನ್ನ ಬಳಿಗೆ ಬರಬೇಕಾದ ಅವಶ್ಯಕತೆ ಇಲ್ಲ. ನೀನೇ ಯೇಸುವಿನ ನಾಮದಲ್ಲಿ ಇರುವ ಸ್ಥಳದಲ್ಲಿ ಪ್ರತಿಯೊಂದು ಸಂಗತಿಯ ಮೇಲೆ ಕರ್ತನ ಕೊಟ್ಟದ್ದ ಬಿಡುಗಡೆಯನ್ನ, ವಿಮೋಚನೆಯನ್ನ ಅನುಭವಿಸತಕ್ಕಂಥವರಾಗಿದ್ದೀರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ.